ಬೇರೆ ರಾಜಕೀಯ ವ್ಯಕ್ತಿಗಳು ಯಾರು ಕಾಣಿಸ್ತಾ ಇಲ್ಲ ನನಗೆ. ನನ್ನ ಮಾಹಿತಿ ಬಂತು, ಇಷ್ಟು ಜನ ಪದವೀಧರ ಬಂದರೆ ಭಾಳ ಸಂತೋಷ. ಇನ್ನೂ ಬರೋರು ಇದ್ದಾರೆ, ಆದರೆ ಅಷ್ಟೊತ್ತು ನಮ್ಮಲ್ಲಿ ಇರಲ್ಲ, ನಾವು ಸಿಂಹಾಸನಕ್ಕೆ ಹೋಗಬೇಕು. ಈಗಾಗಲೇ ನಾವು ತಡವಾಗಿ ಶುರು ಮಾಡಿದ್ವಿ. ಸುಧಾಕರ್ ಅವ್ರು ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ ಅಂತ ಕಾರಣ ಹೇಳ್ತೀನಿ. ಫಸ್ಟ್ ನನಗೆ ಬಂದ ಇನ್ಫಾರ್ಮೇಷನ್ನು PA ಮಾತಾಡಿದ್ರು, ಮೈ ಹುಷಾರಿಲ್ಲ, ರೆಸ್ಟೋರೆಂಟ್ ಅಂತ. ನೆಕ್ಸ್ಟ್ ಒಂದು ಮೆಸೇಜ್ ಬಂತು, ತುರ್ತು ಮೀಟಿಂಗ್ ಇದೆ ಸಭೆ CM ಜೊತೆಯಲ್ಲಿ, ಆದ ಕಾರಣ ಬರಲ್ಲ ಅಂತಂದ್ಬಿಟ್ಟು ಮೆಸೇಜ್ ಬಂತು. ಹಾಗಾಗಿ ನಾನು ಕಾಯ್ತಾ ಇದ್ದೆ ಕೋಲಾರಲ್ಲಿ, 10:30 ಇದ್ದೆ, ಅವ್ರು ಬರ್ತಾರೆ ಅಂತ. ಬಂದಿಲ್ಲ, ನಾನು ಬಂದುಬಿಟ್ಟೆ ಮೆಸೇಜ್ ಬಂದ ತಕ್ಷಣ. ಇಲ್ಲಾಂದರೆ ನಾನು ಲೇಟ್ ಯಾವತ್ತೂ ಮಾಡ್ತಾಯಿಲ್ಲ, ಮನೆಗೆ ಕ್ಲಾರಿಫೈ ಮಾಡ್ತಾರೆ. ನನ್ನ ಟೈಮಿಂಗ್ಸ್ ಗೊತ್ತಿದೆ, 2 ವರ್ಷ ಆಯ್ತು ಬಂದು, ಯಾವತ್ತೂ ಲೇಟಾಗಿ ಬಂದ ನನ್ನ ಕಾರಣ. ನೀವೆಲ್ಲ ನಮ್ಮ ಮಾತಿಗೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀರಾ ಗ್ರ್ಯಾಜುಯೇಟ್ಸ್. ನಾನು ಬೆಂಗಳೂರು ಡಿಸ್ಟ್ರಿಕ್ಟ್ಸ್ ಗ್ರಾಜ್ಯುಯೇಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ST ಸೋಮಶೇಖರ್, ನಾವಿಬ್ಬರು 25 ವರ್ಷ ಸತತವಾಗಿ ಡೈರೆಕ್ಟರ್ಸ್ ಆಗಿದ್ವಿ. ಆಮೇಲೆ ಬಿಟ್ವಿ, ಮೇಲೆ ಪದವಿ ಹೋದಾಗ ಬಿಟ್ವಿ. ಒಂದು ಸ್ಥಾಪನೆ ಮಾಡಿದ್ವಿ, ಏನು ಪದವೀಧರದ್ದೇ ಒಂದು ಸೊಸೈಟಿ, ಸಾಲ ಕೊಡೋದು ಯಾರಿಗೆ, ಅನ್ಎಂಪ್ಲಾಯ್ಸ್ ಯೂತ್ಗೆ. ಆತ ಸೊಸೈಟಿನ ನಾವು 1992 ಮಾಡಿದ್ವಿ. ಸೋಮಶೇಖರ್ ನಾವು ಇಬ್ಬರು ಭಾಳ ಹಳೆ ಸ್ನೇಹಿತರು. ನಾವು ಯಾರು APMC ಇವರಿದಲ್ಲ ಕೋಆಪರೇಟಿವ್ ಸಚಿವರು. ಹಾಗಾಗಿ ನನಗೆ ಎಲ್ಲ ಗ್ರಾಜ್ಯುಯೇಟ್ಸ್ ಅಂತಂದರೆ ಭಾಳ ಇಷ್ಟ ನನಗೆ. ಯಾಕಂದರೆ ಎಜುಕೇಟೆಡ್ಸ್ ಕಂಡ್ರೆ ಮೋದಿಗೆ ಹೆಂಗೆ ಇಷ್ಟನೋ ನನಗೂ ಹಾಗೆ. ಮೋದಿಯವರು ಎಜುಕೇಟೆಡ್ಸ್ನೇ ಪಿಕ್ ಮಾಡ್ತಾರೆ, ರಾಜಕಾರಣಿಗಳಿಗೆ ಗಿವ್ ಪ್ರಿಫರೆನ್ಸ್ ಫಾರ್ ಅಫಿಷಿಯಲ್ಸ್, ಬ್ಯೂರೋಕ್ರಾಟ್ಸ್. ಅವನ್ನ ಪಿಕ್ ಮಾಡಿ ಅವರಿಗೆ ಮಂತ್ರಿಗಳು ಮಾಡ್ತಾರೆ. ಯಾಕಂದರೆ ಅವರು ಬುದ್ಧಿಜೀವಿಗಳು, ನಾಲೆಜಬಲ್ ಪರ್ಸನ್ಸ್, ದಿ ಕ್ಯಾನ್ ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ದ ಸೊಸೈಟಿ ಆ್ಯಂಡ್ ದ ನೇಷನ್. ಈ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ನೀವೆಲ್ಲ ಪ್ರತಿಭಾವಂತರು, ಬುದ್ಧಿಜೀವಿಗಳು, ಎಲ್ಲ ಜ್ಞಾನಿಗಳು. ಅದಕ್ಕೆ ನಾವು ಒಬ್ಬ ಗ್ರ್ಯಾಜುಯೇಟನ್ನು ಆಯ್ಕೆ ಮಾಡಿದ್ರೆ ನಮಗೆ ಅನೇಕ ಅಭಿವೃದ್ಧಿ ಕೆಲಸಗಳಾಗ್ತದೆ. ನಮ್ಮ ಜೊತೆಲಿ ಸಪೋರ್ಟ್ ಇರ್ತದೆ. ಹೇಳಿದ್ರಲ್ಲ, ನಮಗೆ ಶಕ್ತಿ ತುಂಬಬೇಕು. ಆ ಶಕ್ತಿ ತುಂಬೋದಕ್ಕೆ ನಾನು ಸ್ವಲ್ಪ ಒಬ್ಬರಿದ್ದಾರೆ, ಒಂಟಿ ಎತ್ತು. ಅದಕ್ಕೆ ಇನ್ನೊಂದು ನಮ್ಮ ಚಿದಾನಂದ M. ಗೌಡ ಶಿರಾದಿಂದ, ಅವ್ರನ್ನ ಗೆಲ್ಲಿಸಿದ್ರೆ 2 ಜೋಡಿ ಎತ್ತುಗಳು ನಮ್ಮ ವಿಧಾನ ಪರಿಷತ್ತಲ್ಲಿ ನಮ್ಮ ಪರ ಕೂಗಿರ್ತಾರೆ, ಕೆಲಸ ಕಾರ್ಯಗಳು ಮಾಡ್ತಾರೆ. ನಮ್ಮ ಸಪೋರ್ಟು ಇರುತ್ತೆ. ಅನೇಕ ಬಿಲ್ಲು ಪಾಸಾಗುತ್ತೆ ವಿಧಾನಸೌಧದಲ್ಲಿ. ನಾವೆಲ್ಲ MLAಗಳು, ಮಿನಿಸ್ಟ್ರಿಗಳು. ಅಲ್ಲಿ ಪಾಸಾಗಿದ್ದ ಬಿಲ್ಲು ಅಪ್ಪರ್ ಹೌಸಲ್ಲಿ ಪಾಸಾಗಬೇಕಾದ್ರೆ ಇವ್ರಿಗೆ ಭಾಳ ಮುಖ್ಯ, ಯಾರ್ದು, ವಿಧಾನ ಪರಿಷತ್ ಸದಸ್ಯರದು. ಅವ್ರೇನಾದರೂ ನೋ ಅಂದರೆ ಬಿಲ್ ಬಿದ್ದೋಯ್ತು. ಮತ್ತು ಸುಗ್ರೀವಾಜ್ಞೆನೇ ತರಬೇಕು, ನಾವು ಸುಗ್ರೀವಾಜ್ಞೆ ತರಬೇಕು ರಾಜ್ಯಪಾಲರಿಂದ. ಅದರಿಂದ ಇದು ಭಾಳ ಮುಖ್ಯ. ನಾವು ಆಯ್ಕೆ ಮಾಡೋದು BJPಯ ಸ್ಪಾನ್ಸರ್ಡ್ ಕ್ಯಾಂಡಿಡೇಟ್ ಯಾರು, ಚಿದಾನಂದ M. ಗೌಡ. ಭಾಳ ಒಳ್ಳೆ ಮನುಷ್ಯ, ಒಳ್ಳೆ ಡಿಗ್ನಿಫೈಡ್ ಪರ್ಸನ್. ಆಮೇಲೆ ಅವ್ರದ್ದು ಅನೇಕ ಶಾಲಾ ಕಾಲೇಜುಗಳಿದೆ. ಮಕ್ಕಳಿಗೆ 8,000 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಶಿರಾದಲ್ಲಿ. ಒಂದು 300 ಜನ ಟೀಚರ್ಸ್ ಇದ್ದಾರೆ. 600 ಜನ ಟೀಚರ್ಸ್ ಅಂತ ಕರೆಕ್ಟ್ ಮಾಡ್ತಾ ಇದ್ದಾರೆ. ನಾನು 300 ಡಬಲ್ 600 ಜನ ಅಷ್ಟೊಂದು ಉದ್ಯೋಗ ಕೊಡ್ತಿದ್ದಾರೆ. ಆಮೇಲೆ ಉಚಿತ ಟ್ರೈನಿಂಗ್, ಕೋಚಿಂಗ್, ಉಚಿತ ಕೋಚಿಂಗು. ಏನೋ ಹೈಯರ್ ಇದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗ್ಬೇಕಂದ್ರೆ ಫ್ರೀ ಕೋಚಿಂಗ್ ಯಾರು ಮಾಡ್ತಾರೆ ಈ ಕಾಲದಲ್ಲಿ? ಇಂಥ ಮನೋಭಾವವುಳ್ಳ ವ್ಯಕ್ತಿಗೆ ನಾವು ಆಯ್ಕೆ ಮಾಡಬೇಕು ಬೇಡ? ಬೇರೆ ಪಕ್ಷದಲ್ಲೂ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅವರಿಗೆ ಹೋಲಿಸಿದ್ರೆ ಈಸ್ ದ ಬೆಸ್ಟ್ ಕ್ಯಾಂಡಿಡೇಟ್. ನಾನು ಸುಮ್ಮನೆ ಹೇಳೋನಲ್ಲ, ಯಾರನ್ನಾದ್ರು ನಾನು ಡೈರೆಕ್ಟ್ ನೇರ ದಿಟ್ಟ ನಿರಂತರ ನಾನು ಸ್ಟ್ರೈಟಾಗಿ ಹೇಳ್ಬಿಡ್ತಾನೆ. ಯಾರೇನಂದ್ರೆ ಆ ಥರ ಅವ್ರು ನಾನು ಹೊಗಳ್ತಾ ಇಲ್ಲ, ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಅಂಥ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡಬೇಕು. ಅವ್ರ ಸೀರಿಯಲ್ ನಂಬರು 1, ಕ್ರಮ ಸಂಖ್ಯೆ 1. ಆಮೇಲೆ ಅಲ್ಲಿ ಒಂದು ಪೆನ್ ಇರ್ತದೆ ಬೂತ್ ಹತ್ರ ಒಳಗಡೆ ವೋಟಿಂಗ್ ಮಾಡ್ತಿರಲ್ಲ, ಬ್ಯಾಲೆಟ್ ಪೇಪರ್ ಕೊಟ್ಟ ಪಕ್ಕದ ಒಂದು ಪೆನ್ ಇರುತ್ತೆ. ಅದೇ ಪೆನ್ನಲ್ಲೇ ಮಾರ್ಕ್ ಮಾಡಬೇಕು. ಒಂದು ಗೆರೆ ಎಳಿಬೇಕಷ್ಟೇ, ಅಲ್ಲಿ ಮಾರ್ಕ್ ಮಾಡಬೇಕು. ಕ್ರಮ ಸಂಖ್ಯೆ 1 ಎಗೇನಿಸ್ಟ್ ಅಂದರೆ ಒಂದು ಮಾರ್ಕ್ ಮಾಡಬೇಕು. ನಿಮ್ಮ ಪೆನ್ ಯೂಸ್ ಮಾಡಬಾರ್ದು, ಬೇರೆ ರೋಮನ್ ಲೆಟರ್ ಥರ ಬರೀಬಾರ್ದು, ಇಟಾಲಿಕ್ ಟೈಪ್ ಬರೀಬಾರ್ದು. ಸುಮ್ಮನೆ ಸಿಂಪಲ್ ಗೆರೆ ಎಳಿಬೇಕು ಅಷ್ಟೇ. ಹಾಗಾಗಿ ಇದುವರೆಗೂ 7 ಸಾರಿ ನಮ್ಮ ಆಗ್ನೇಯ ಕ್ಷೇತ್ರದ ಅಭ್ಯರ್ಥಿ ಗೆದ್ದಿದ್ದಾರೆ. 7 ಸಾರಿ. ಇದು 8ನೇ ಸಾರಿ ಗೆಲುವು ಖಚಿತ, ನಿಶ್ಚಿತ. ಅಂದರೆ ಮಾರ್ಜಿನ್ ಸ್ವಲ್ಪ ಜಾಸ್ತಿ ಇರಬೇಕು. ಹೋರಾಟ ಮಾಡ್ತಾಯಿದ್ವಿ. ನೀವೆಲ್ಲ ಮನಸ್ಸು ಮಾಡಿ ದಯವಿಟ್ಟು ಯಾವುದೇ ಒಂದು ನೀವು ಕಿವಿಗೊಟ್ಟು ಕನ್ಫ್ಯೂಸ್ ಆಗೋದಾಗಲಿ ಇನ್ನಾಗಲೇ ಮಾಡಬೇಡಿ. ಯಾಕಂದ್ರೆ ರೂಲಿಂಗ್ ಗೌರ್ಮೆಂಟ್ ಇರಬೇಕಾದ್ರೆ ನಮ್ಮ ಕೆಲಸಗಳಾಗ್ತದೆ. ಸೆಂಟ್ರಲ್ಲೂ BJP, ಇಲ್ಲೂ BJP. ನಮ್ಮ ಸಂಖ್ಯೆ ಜಾಸ್ತಿ ಆದಷ್ಟು ವಿಧಾನ ಪರಿಷತ್ತಲ್ಲಿ ನಾವು ಸ್ಟ್ರಾಂಗ್ ಆಗ್ತೀವಿ. ಅನೇಕ ಅಭಿವೃದ್ಧಿ ಕೆಲಸ ಮಾಡ್ಬೋದು. ಬೇಕಾದಂಥ ಒಂದು ಕಾನೂನನ್ನು ನಾವು
ತಿದ್ದುಪಡಿ ತರ್ಬೋದು, ನಮ್ಮ ಅನುಕೂಲ ತಕ್ಕನಾಗಿ ಅಭಿವೃದ್ಧಿಗೋಸ್ಕರ ಅಷ್ಟೇ ಹೊರತು ಇನ್ನು ಬೇರೆದಕ್ಕಲ್ಲ, ಸ್ವಂತಕ್ಕಲ್ಲ, ಸ್ವಾಭಿಮಾನಕ್ಕಲ್ಲ, ನಮ್ಮ ಒಂದು ಪಕ್ಷ ಬೆಳವಣಿಗೆಗೂ ಅಲ್ಲ, ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಸೊಸೈಟಿಯಲ್ಲಿ ಕೆಲಸ ಮಾಡೋಣ ಅಂತ ಒಂದು ನಿಟ್ಟಿನಲ್ಲಿ ನಮಗೆ MLCಗಳನ್ನ ಒಳ್ಳೆ ಮುಖ್ಯವಾದ ಒಂದು MLCಗಳನ್ನ ಚೆನ್ನಾಗಿರೋರನ್ನ ಬುದ್ಧಿವಂತನ ಆಯ್ಕೆ ಮಾಡಬೇಕು. ಅವ್ರು ನಾನು ಮೊದಲು ಪರಿಚಯ ಇರಲಿಲ್ಲ, ಇತ್ತೀಚೆಗೆ ಪರಿಚಯ ಆಯಿತು. ನಾವು ಕಟೀಲ್ ನಾವೆಲ್ಲ ಒಂದು ಮೀಟಿಂಗ್ ಮಾಡಿದಾಗ ಪರಿಚಯ ಆದಾಗ ಅವ್ರ ಹತ್ರ ಒಂದು ಸ್ವಲ್ಪ ಇಂಟ್ರಾಕ್ಷನ್ ಮಾಡಿದೆ. ಭಾಳ ಒಳ್ಳೆ ಮನುಷ್ಯ, ವೆರಿ ಡೀಸೆಂಟ್ ಮ್ಯಾನ್. ಸೊ ವಿಷಯ ತಿಳ್ಕೊಂಡಿದ್ದಾರೆ, ಪ್ರಪಂಚಕ್ಕೆ ಜ್ಞಾನ ಇದೆ ಅವರು. ನಮ್ಮ ಲಾಂಛ ಬಡ ಬಡ ಅಂತ ಮಾತಾಡ್ತಿದ್ರು ವಿಷಯ ಗೊತ್ತು ಅವ್ರಿಗೆ. ಅವರು ಬುದ್ಧಿ ತಲೆ ಚೆನ್ನಾಗಿದೆ. ಅವರು ನೋಡಿದೆ ಕೆಲವು ವಿಚಾರಗಳನ್ನು ವಿನಿಮಯ ಮಾಡಿದ್ದಾರೆ ಹತ್ರ. ಇಸ್ ಅ ಗುಡ್ ನಾಲೆಜಬಲ್ ಪರ್ಸನ್ ಅಂಥವ್ರನ್ನ ಆಯ್ಕೆ ಮಾಡಬೇಕು. ಈಗ ಇವತ್ತಿನ ದಿವಸ ನಾನು ಇದನ್ನು ಲಾಸ್ಟ್ 2ನೇ ಮೀಟಿಂಗ್, ಮೊದಲೊಂದು ನಾವು ಮಾಡಿದ್ವಿ, ನಾವು ನಮ್ಮ ಇದರಲ್ಲಿ ಫಾರ್ಮ್ ಹೌಸಲ್ಲಿ ಚಿಕ್ಕದಾಗಿ ಮಾಡಿದ್ವಿ, ಇದು ದೊಡ್ಡದಾಗಿ ಮಾಡ್ತಾ ಇದ್ದೀವಿ. ಈಗ ನಾವು ಶ್ರೀನಿವಾಸಪುರಕ್ಕೆ ಹೋಗ್ತೀವಿ, ಇದೇ ವಿಚಾರವಾಗಿ ನಾವು ಮತಯಾಚನೆ ಹೋಗ್ತೀವಿ. ಶ್ರೀನಿವಾಸಪುರ ಮುಗಿಸ್ಕೊಂಡು ಮಾಲೂರು ಮುಗಿಸ್ತೀವಿ. ಅಲ್ಲಿಗೆ ನಮ್ಮ ಬಂಗಾರಪೇಟೆ ಒಂದು ನೋಡ್ಕೊಂಡ್ರೆ ಇನ್ನೆಲ್ಲ ಕವರ್ ಆಗಿದೆ, ಕೋಲಾರ ಆಯಿತು, ಆಮೇಲೆ KGF ಎಲ್ಲ ಆಗಿದೆ. ಈಗ ನಮ್ದು ಇಷ್ಟೇ ಹೇಳೋದು, ವ್ಯಕ್ತಿ ಈ ಥರ ಒಳ್ಳೆಯವರಪ್ಪ, ಅದು ನೋಡಿ ಓಟ್ ಹಾಕಪ್ಪ, ವಿಚಾರಿಸ್ಕೊಳ್ಳಿ, ಬೇರೆಯವ್ರಿಗೆ ತಿಳ್ಕೊಳ್ಳಿ, ಅವ್ರ ಬಗ್ಗೆ ವಿಚಾರಕೊಂಡು ಮಾಡಿ, ಬ್ಲೈಂಡಾಗಿ ನೀವು ಮಾಡಬೇಡಿ. ಯಾಕಂದರೆ ನೀವೇನು ದಡ್ರಲ್ಲ, ಎಜುಕೇಟೆಡ್ಸ್, ನೀವೆಲ್ಲ ಬುದ್ಧಿವಂತರು, ಬುದ್ಧಿಜೀವಿಗಳು. ನಿಮಗೇನು ಹೇಳ್ಬೇಕಾ? ಅದನ್ನು ನಾನು ಪರ್ಸನಲ್ ಅಪೀಲ್ MLA ಆ್ಯಂಡ್ ಮಿನಿಸ್ಟರ್ ಆಫ್ ಡಿಸ್ಟ್ರಿಕ್ಟ್, kindly cast your valuable votes in favor of Chidananda M. Gowda for betterment of our society, for welfare of our society, and for the improvement of our district. ನಮ್ಮ ಜಿಲ್ಲೆ ಮುಖ್ಯ ಅಲ್ವಾ? ನಮ್ಮ ಜಿಲ್ಲೆ ಉದ್ಧಾರ ಆಗ್ತದೆ. ಅವರೇ ಇದ್ದರೆ MLCಗಳು ಹೋಗ್ತಾರೆ ಮಿನಿಸ್ಟರ್ ಹತ್ರ, ಆಮೇಲೆ ಇವರು CM ಹತ್ರ ಕೆಲಸ ಮಾಡ್ಕೊಂಡ್ಬರ್ತಾರೆ. ಒಬ್ರಿಗೊಬ್ರು ಸಪೋರ್ಟ್ ನಾನು ಒಬ್ಬರೇ ಮಾಡೋದಕ್ಕಿಂತ ಸಪೋರ್ಟ್ ಇದ್ದರೆ ನಾವು ಏನು ಬೇಕಾದ್ರೆ ಅನುದಾನ ತರಬಹುದು, ಕೆಲಸಗಳು ಮಾಡ್ಬೋದು. ಇದನ್ನು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ರೂಲಿಂಗ್ ಗೌರ್ಮೆಂಟ್ ಗೆದ್ದರೆ ಹೆಂಗಿರುತ್ತೆ, ಆಪೋಸಿಷನ್ ಗೆದ್ದರೆ ಹೆಂಗಿರುತ್ತೆ ಅಲ್ವಾ? ನಮ್ಗೆ ಈಸಿ ಅನುಕೂಲ ಆಗುತ್ತೆ ಕೆಲಸ ಕಾರ್ಯ ಮಾಡ್ಕೊಳ್ಳೋಕ್ಕೆ. ಅನುದಾನ ಈಸಿಯಾಗಿ ತರ್ಬೋದು, ಒಳ್ಳೆ ದುಡ್ಡನ್ನು ತಂದು ಇಲ್ಲಿ ನಾವು ಇದು ಮಾಡ್ಬೋದು, ವಿನಿಯೋಗ ಮಾಡ್ಬೋದು ಕೆಲಸ ಕಾರ್ಯಗಳ ಅಭಿವೃದ್ಧಿ ಕೆಲಸಗಳಿಗೆ. ಆ ಕೆಲಸಗಳಾಗ್ತದೆ, ಜನ ಮೆಚ್ಚುಗೆನೂ ಪಡಿಬೋದು. ನಾವು ಅನೇಕ ವರ್ಷಗಳಿಂದ ಎಷ್ಟೋ ಕೆಲಸಗಳು ನೆನಪುದಿಗೆ ಬಿದ್ದಿದೆ. ಅವೆಲ್ಲ ಮಾಡಬೇಕು ಅಂತಂದರೆ ನಾವು ಹೆಚ್ಚಿಗೆ ನಮ್ಮ BJPಯ ಒಂದು ಪ್ರತಿನಿಧಿಗಳು ನಮಗೆ ಬೇಕು. ಕೆಲಸ ಸುಗಮವಾಗುತ್ತೆ ಅಂತ ಅಷ್ಟೇ, ಏನೇನಿಲ್ಲ. ಯಾರು ಬೇಕಾದ್ರೂ ಗೆದ್ದು ವಿಧಾನಸಭೆಗೆ, ವಿಕಾಸಕ್ಕೆ, ಆಮೇಲೆ ಇದು ವಿಧಾನ ಪರಿಷತ್ಗೆ ಕಳಿಸ್ಬಿಡೋದು ಮುಖ್ಯ ಅಲ್ಲ. ಅದು ನಮಗೆ ನಮ್ಮ ಬಲ ಜಾಸ್ತಿ ಆಗಬೇಕಂದ್ರೆ ನಮ್ಮ BJPಯವರೇ ಗೆಲ್ಲಬೇಕು. ಇಲ್ಲಾಂದರೆ ನಮಗೇನು ಪ್ರಯೋಜನ ಆಗಲ್ಲ, ಯಾರೋ ಗೆದ್ಬಿಟ್ರೆ ಏನು ಪ್ರಯೋಜನ? ಅದಕ್ಕೆ ನಮ್ಮ ಹೋರಾಟ. ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಇಷ್ಟೇ ಪದವೀಧರರೇ, ದಯವಿಟ್ಟು ನೀವೆಲ್ಲ ಟೀಚರ್ಸ್ ಇದ್ದೀರಾ, ಬ್ಯಾಂಕ್ ಎಂಪ್ಲಾಯೀಸ್ ಇದ್ದೀರಾ, LIC ಇದ್ದೀರಾ, ಅದರಲ್ಲಿ ಚೆಕ್ ಮಾಡಿ. ಆರ್ಗನೈಸ್ಡ್ ಸೆಕ್ಟರ್, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತಿದೆ. ಆರ್ಗನೈಸ್ಡ್ ಸೆಕ್ಟರ್ ಟೀಚರ್ಸ್, ಗ್ರಾಜುಯೇಟ್ ಟೀಚರ್ಸ್ ಬರ್ತಾರೆ, LIC ಎಂಪ್ಲಾಯೀಸ್ ಬರ್ತಾರೆ, ಬ್ಯಾಂಕ್ ಬರ್ತಾರೆ. ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದರೆ ಎಲ್ಲ ಡಿಸ್ಟ್ರಿಬ್ಯೂಟೆಡ್ ಸ್ಕ್ಯಾಟರ್ಡ್ ವೋಟ್ಸ್, ಎಲ್ಲೆಲ್ಲಿ ಮನೆಗಳಲ್ಲಿರೋ ಎಂಪ್ಲಾಯೀಸ್ ಇದೆಲ್ಲ ಬರ್ತಾರೆ. ಬಟ್ ರಿಜಿಸ್ಟರ್ ಗ್ರಾಜುಯೇಟ್ಸ್ ದೇ ಶುಡ್ ಹ್ಯಾವ್ ರಿಜಿಸ್ಟರ್ಡ್. ಎನ್ರೋಲ್ಮೆಂಟ್ ಆಗಿದ್ರೆ ಮಾತ್ರ ಅಲ್ವಾ ವೋಟಿಂಗ್ ಪವರ್ ಇರೋದು. ಎಲ್ಲ ಗ್ರಾಜುಯೇಟ್ ಆಗ್ಬಿಟ್ಟು ಸುಮಾರು ಜನ ಒಂದು 10% ಗ್ರಾಜುಯೇಟ್ ಇರ್ಬೋದು ಇಲ್ಲಿ, ಎನ್ರೋಲ್ಮೆಂಟ್ ಆಗದೆ ಇರೋದು. ಅವ್ರು ವೋಟಿಂಗ್ ಪವರ್ ಇರೋಲ್ಲ, ಎನ್ರೋಲ್ಮೆಂಟ್ ಆದರೆ ಮಾತ್ರ ಇರೋದು. ಯಾಕಂದರೆ ಸೆನೆಟ್ ಸಿಂಡಿಕೇಟ್ ಎಲೆಕ್ಷನ್ಸ್ ಭಾಳ ಮಾಡಿದ್ದು ಕಾಲೇಜಲ್ಲಿ. ನಾನು ಕಾಲೇಜಲ್ಲಿ ಯೂನಿಯನ್ ಲೀಡರ್ ಆಗಿದ್ದಾಗ ನಾನು ಮಾಡಿದ್ದೀನಿ. ನಾನು ಕಾಲೇಜ್ ಯೂನಿಯನ್ ಜನರಲ್ ಸೆಕ್ರೆಟರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಂತ ಆಯ್ತು. ಅದಾದಮೇಲೆ ಬಿಟ್ಟ ಮೇಲೆ ಸುಮಾರು ಜನಕ್ಕೆ ನಾನು ಎಲೆಕ್ಷನ್ಗೆ ಸಾಥ್ ಕೊಟ್ಟಿದ್ದೀನಿ, ಅವ್ರಿಗೆ ಓಡಾಡಿ ಗೆಲ್ಸಿದ್ದೀವಿ ನಾವು. ಸೊ ಅನುಭವ ನನಗಿದೆ. ಅದರಿಂದ ಅವರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಬೆಂಗಳೂರು ಸಿಟಿ ಇಂಪ್ರೂವ್ ಆಗಬೇಕಂದ್ರೆ ನಮ್ಮ ಸ್ನೇಹಿತರು ಕಾಂಟ್ರಿಬ್ಯೂಷನ್ ಭಾಳ ಇದೆ. ಆ ಥರ ನಾನು ಇವ್ರ ಪರವಾಗಿ ಯಾಕೆ ನಾನು ಬ್ಯಾಟಿಂಗ್ ಮಾಡ್ತೀನಿ ಅಂದರೆ, ಒಳ್ಳೆ ವ್ಯಕ್ತಿ, ಬುದ್ಧಿವಂತ, ಕೆಲಸಗಾರ ಅಂಥವ್ರಿಗೆ ಸಪೋರ್ಟ್ ಮಾಡಿ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ 28ನೇ ತಾರೀಕು ಗೆಲ್ಲಿಸಿ ನಮ್ಮ ಇಚ್ಛೆನ ಈಡೇರಿಸ್ತೀರಾ. ಆವಾಗ ನಿಮಗೆಲ್ಲ ಅಭಿವೃದ್ಧಿ ಕಾರ್ಯಗಳ ಹತ್ರ ನಾವು ಗಮನ ಹರಿಸ್ಬೋದು ಅಂತ ಹೇಳ್ತಾ ಇಲ್ಲಿ ನನ್ನ ಕರೆಸಿ ಈ ಒಂದು ಕಾರ್ಯಕ್ರಮ ಏನೋ ಮತಯಾಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ಉದ್ಘಾಟನೆ ಮಾಡಲು ಅನುವು ಮಾಡಿಕೊಟ್ಟರೆ ನಿಮಗೆಲ್ಲ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ.